ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹರಿ ಓಂ. ಬನ್ನಿ, ಈ ದಿನ ಒಂದು ಹೊಸ ರೆಸ್ಕ್ಯೂ ಸ್ಪೆಕ್ಟ್ಯಾಕ್ಯುಲರ್ ಕೋಬ್ರಾ ಸಿದ್ಧರಲ್ಲಿ ಕಿನ್ನರ ಗ್ರಾಮದಲ್ಲಿ ಬಂದಿದೆ ಅಂತೆ, ಮನೆ ಒಳಗಿದೆ ಅಂತೆ. ಬನ್ನಿ ಹೋಗೋಣ, ನೋಡೋಣ, ಅದನ್ನು ರೆಸ್ಕ್ಯೂ ಮಾಡಿ ಸೇಫಾಗಿ ಕಾಡಿಗೆ ಬಿಟ್ಟು ಬರೋಣ. ಓಕೆ ಫ್ರೆಂಡ್ಸ್, ಇದು ನೋಡಿ, ಇದರಿಂದ ಕಿನ್ನರ ಹತ್ರ ಒಂದು ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ದಾರಿ, ಮನೆಯಲ್ಲಿ ಒಳಗಡೆ ಇದೆಯಂತೆ, ನೋಡೋಣ. ನೋಡಿ ಫ್ರೆಂಡ್ಸ್, ಒಳಗೆ ಹೋಗ್ತಾ ಇದ್ದೀವಿ. ಒಳಗಡೆ ನೋಡಿ, ಕಾಯಿನ ರಾಶಿಯಲ್ಲಿ ಕುತ್ಕೊಂಡಿದೆ. ಈ ಕಾಯೆಲ್ಲ ನಂದೆ ಅನ್ನೋ ಥರ ಸ್ಪೆಕ್ಟ್ಯಾಕ್ಯುಲರ್ ಕೋಬ್ರಾ ನೋಡಿ, ಎಷ್ಟು ದೊಡ್ಡದಾಗಿದೆ. ಮತ್ತು ಎಡೆ ಎತ್ಕೊಂಡು ತುಂಬ ದೊಡ್ಡದಾಗಿ ಸೌಂಡ್ ಮಾಡ್ತಾ ಇತ್ತು. ನಾನು ಹೋಗಿ ಎಲ್ಲ ಬ್ಯಾಗರು, ಸ್ಟಿಕ್ಕು ಎಲ್ಲ ರೆಡಿ ಮಾಡ್ಕೊಂಡ್ವಿ, ಆರಾಮಾಗಿ ರೆಸ್ಕ್ಯೂ ಮಾಡೋಣ ಅಂತ. ಈ ಥರ ಅದು ಏನಕ್ಕಪ್ಪ ಮಾಡುತ್ತೆ ಅಂತಂದರೆ, ತನ್ನ ಸೇಫ್ಟಿಗೋಸ್ಕರ ತಾನು ದೊಡ್ಡ ಇದ್ದೀನಿ, ನನ್ನ ಹತ್ರ ಬರಬೇಡಿ ಅನ್ನೋ ಒಂದು ಇದನ್ನು ತೋರಿಸ್ಲಿಕ್ಕೆ ಅದು ಇದು ಮಾಡ್ತಾಯಿದೆ. ನಾನಿಲ್ಲಿ ಬ್ಯಾಗರೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ದೆ. ಬ್ಯಾಗರ್ ಇದೆ ಇವಾಗ. ಬ್ಯಾಗರಲ್ಲಿ ಈಸಿಯಾಗಿ ನಾವು ಅದನ್ನು ಜಾಸ್ತಿ ಏನು ಹ್ಯಾಂಡಲ್ ಮಾಡದೆ, ಹಿಡಿದೆ ಕೈಯಲ್ಲೆಲ್ಲ ಇದು ಮಾಡ್ದೇ ಇದು ರೆಸ್ಕ್ಯೂ ಆರಾಮಾಗಿ ಮಾಡ್ಬೋದು ಈಸಿಯಾಗಿ. ನೋಡಿ, ಅದು ಹೊಡಿಲಿಕ್ಕೆ ಬರ್ತಾಯಿತ್ತು. ಅಷ್ಟು ಅಂದರೆ ಹೆದರ್ಕೊಂಡಿದೆ ಅದಷ್ಟು, ತುಂಬ ಹೆದರ್ಕೊಂಡಾಗ ಆ ಥರ ಅವು ತಮ್ಮ ರಕ್ಷಣೆಗೋಸ್ಕರ ಆ ಥರ ಎಡೆನ ತುಂಬ ಬಿಚ್ಚಿ ಇದು ಮಾಡುತ್ತೆ. ನೋಡಿ, ಮನೇಲಿ ಕಾಯೆಲ್ಲ ತೆಗಿತಾ ಇದ್ರಂತೆ. ಆ ಕಾಯೆಲ್ಲ ಆ ಥರ ಹಾಕ್ಕೊಂಡಾಗ ಅಲ್ಲಿ ಇಲಿ ಬಂದು ಸೇರುತ್ತೆ. ಇಲಿ ಬಂದಾಗ ಹಾವು ಬರೋದು ಸಹಜ. ಹಾವುಗಳ ಇಂಟೆನ್ಷನ್ ಯಾವತ್ತೂ ಮನುಷ್ಯರಿಗೆ ಕಚ್ಚಬೇಕು ಅನ್ನೋದಿರಲ್ಲ. ಬೈ ಆ್ಯಕ್ಸಿಡೆಂಟ್ ಏನೋ ಇನ್ಸಿಡೆಂಟ್ ಆಗುತ್ತೆ. ಅದರಿಂದ ನಮ್ಮ ಜವಾಬ್ದಾರಿ ನಮ್ಮದು. ಆ ಥರ ನೋಡ್ಕೋಬೇಕು ನಾವು. ಎಷ್ಟೇ ಹುಷಾರಾಗಿದ್ದರೂ ಕಮ್ಮಿನೇ. ತುಂಬ ಎಚ್ಚರಿಕೆಯಿಂದ ಕೆಲವೊಂದು ಈ ಥರ ಸಂಗ್ರಹಣೆ ಮಾಡಿದಾಗ ಅದನ್ನು ತೆಗೆಯುವಾಗಲಿ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ನೋಡ್ಕೋಬೇಕು. ಅದು ಭಾಳ ಹೊತ್ತು ಆಯಿತು ಅನಿಸುತ್ತೆ, ತುಂಬ ಹೊತ್ತು ಹಂಗೆ ಎಡೆ ಎತ್ಕೊಂಡೇ ಇದೆ. ಯಾಕಂತಂದರೆ ಅದಕ್ಕೂ ಹೆದರಿಕೆ, ನನಗೇನು ಮಾಡ್ತಾರೇನೋ ಅಂತ. ಅಷ್ಟು ನೋಡಿ, ಮತ್ತೆ ಹೊಡಿತಾ ಇದೆ. ನಾನು ಸ್ಟಿಕ್ ತೊಗೊಂಡು ಮುಂದೆ ಹೋಗೋಷ್ಟೊತ್ತಿಗೆ ಮತ್ತೆ ಇದು ಮಾಡ್ತಾಯಿತ್ತು. ನಾನು ಸ್ಟಿಕ್ ತೊಗೊಂಡು ಅದನ್ನು ಈ ಕಡೆ ತೊಗೊಂಡು ಹೊರಗಡೆ ತೊಗೊಂಡೋಗಿ ಟ್ರೈ ಮಾಡ್ತಾಯಿದ್ದೆ. ಈ ಕಡೆ ಬಂತು ನೋಡಿ, ಈ ಕಡೆ ತೊಗೊಂಡೆ. ಮತ್ತು ಆದರೂ ಎಡೆ ಎತ್ಕೊಂಡು ಆ ಕಡೆ ತನ್ನಷ್ಟಕ್ಕೆ ಹೋಗಲಿಕ್ಕೆ ಇದು ಮಾಡ್ತು. ಹಾಗೆ ಈ ಕಡೆ ತೊಗೊಂಡೆ. ಓಪನ್ ಪ್ಲೇಸ್ ಇತ್ತು, ಈಸಿಯಾಗಿ ರೆಸ್ಕ್ಯೂ ಮಾಡ್ಬೋದಿತ್ತು, ಏನೂ ತೊಂದರೆ ಇಲ್ಲಿತ್ತು. ಬ್ಯಾಗ್ ಹಿಡಿದು ಹೋಗಲಿ ಅಂತ ನೋಡಿದೆ, ಆದರೆ ಬ್ಯಾಗ್ ಒಳಗೆ ಹೋಗಲಿಲ್ಲ. ನಾನು ಬ್ಯಾಗರ್ ಬಿಟ್ಟು ಅದನ್ನು ಹಿಡ್ಕೊಂಡು ಸೇಫ್ಟಿಯಾಗಿ ಹಿಡ್ಕೊಂಡು ಅದನ್ನು ಬ್ಯಾಗಲ್ಲಿ ಹಾಕಲಿಕ್ಕೆ ನೋಡಿದೆ, ಆಗಲಿಲ್ಲ. ಆಮೇಲೆ ನಮ್ಮ ಸಹಪಾಠಿ ಒಬ್ಬರು ಬಂದಿದ್ದರು, ಅವರು ಬ್ಯಾಗರ್ನ ಹಿಡ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಹಾಗೆ ಅದರಿಂದ ಈಸಿಯಾಗಿ ಅದು ಬ್ಯಾಗರ್ ಒಳಗಡೆ ಹೋಯಿತು. ಬ್ಯಾಗ್ ಒಳಗಡೆ ಹೋದ ಕೂಡಲೇ ನಾವು ಈಸಿಯಾಗಿ ಅದನ್ನು ಬ್ಯಾಗ್ ಕ್ಲೋಸ್ ಮಾಡಿ, ಅದರ ನಂತರ ಅದನ್ನು ಸೇಫಾಗಿ ರೆಸ್ಕ್ಯೂ ಮಾಡಿ ರಿಲೀಸ್ ಕೂಡ ಮಾಡಿದ್ವಿ. ಮುಂದೆ ನೋಡಿ ಎಷ್ಟು ಈಸಿಯಾಗಿ ಬ್ಯಾಗ್ ಒಳಗಡೆ ಹೋಗ್ಬಿಡ್ತು. ಆದರೆ ಈ ಥರ ಸೇಫಾಗಿ ಮಾಡಬೇಕು ಹೊರತು ಅದನ್ನು ಹಿಡ್ಕೊಳ್ಳೋದಾಗಲಿ, ಹೆಡ್ ಹ್ಯಾಂಡ್ಲಿಂಗ್ ಮಾಡೋದಾಗಲಿ, ಅದನ್ನು ಯಾವುದು ಮಾಡಬಾರ್ದು. ಫೋಟೋ ತೊಗೊಳ್ಳೋದಾಗಲಿ, ಸೆಲ್ಫಿ ತೊಗೊಳ್ಳೋದಾಗಲಿ ಅದನ್ನ ಮಾಡಬಾರ್ದು. ಈಸಿಯಾಗಿ ನೋಡಿ, ಇದೇ ಮೆಥಡನ್ನು ಯೂಸ್ ಮಾಡಿದ್ರೆ ಇನ್ಸಿಡೆಂಟ್ ಆಗಲಿ, ಏನೇ ಆಗಲಿ, ಬೈಟ್ ಆಗೋದಾಗಲಿ ತುಂಬ ಕಮ್ಮಿ. ಆದರೆ ಕೆಲವೊಂದು ಸಲ ನಾವು ಈ ಥರ ಸ್ಟಿಕ್ ಹಿಡ್ದೇ ಹಾಗೆ ಕೈಯಲ್ಲೇ ಹಿಡ್ಕೊಂಡು ಅದು ಬ್ಯಾಗ್ ಒಳಗಡೆ ಇದ್ದರೂ ಕೂಡ ಅದು ಬೈಟ್ ಮಾಡೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನಾವು ಎಷ್ಟು ಕೇರ್ಫುಲ್ಲಾಗಿದ್ದರೂ ಅಷ್ಟೇ ಕಮ್ಮಿ. ತುಂಬ ಕೇರ್ಫುಲ್ಲಾಗಿರಬೇಕು. ನೋಡಿ, ಈಗ ರಿಲೀಸ್ ಮಾಡ್ತಾಯಿದ್ದೀನಿ. ಸೇಫಾಗಿ ಹಿಡ್ಕೊಂಡು ನೋಡಿ, ಸೇಫಾಗಿ ಹೋಯ್ತು ನೋಡಿ. ಅದು ಮೈ ಮೇಲೆ ಬಂದೇನು ಕಚ್ಚೋ ಥರ ಏನು ಮಾಡಲ್ಲ. ಅದು ರಿಲೀಸಾಗಿ ಸೇಫಾಗಿ ಹೋಯ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚಿನ ರೆಸ್ಕ್ಯೂ ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.